ಹಲೋ, ಮಂಗಳೂರು ಬಂದಿನ. ಯಾಕಂದ್ರೆ ದುಡ್ಯಾಕೆ ಬಂದೀನಿ. ದುಡ್ದಿಲ್ಲ, ಕೂಳು ದಂಡ ಹಂಗಂತೀರಲ್ಲ, ಮನ್ಸಿಗೆ ಬೇಜಾರಾಗೋಲ್ಲ ನಂಗೆ. ಬೈಕ್ ಕೊಡ್ಸಿರಂದ್ರೆ ಅದಕ್ಕೂ ಆಗೋದಿಲ್ಲ ಅಂತೀರಿ. ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ನಂಗೆ. ಇಲ್ಲೇ ದುಡ್ದು ಬೈಕ್ ತೊಗೊಂಡು ಬರೋ ನಾವು ಊರಿಗೆ. ಹಳೆ ಮೇಲೆ ಫೋನ್ ಹಚ್ಚಿ ತಲೆ ತಿನ್ನಕ್ಕೆ ಹೋಗ್ಬೇಡ್ರಿ ನಂಗೆ. ಅಪ್ಪಗೆ ಹೇಳ ನಾ ಇಲ್ಲೇ ಆರಾಮಿರ್ತೀನಿ ಅಂತೇಳಿ. ನಮ್ಮ ಗೆಳೆಯ ಇಲ್ಲೇ ಕೆಲಸ ಕೊಡ್ಸ್ತೀನಿ ಅಂದಾನ. ಅಂಕತ ಒಂದು ಸ್ಕೂಟಿನೂ ಕೊಡ್ತೀನಿ ಅಂದಾನ. ಆ ಥರ ಒಳ್ಳೆ ಮೇಲೆ ಫೋನ್ ಹಚ್ಚಿ ತಲೆ ತಿನ್ನಕ್ಕೆ ಹೋಗ್ಬೇಡಿ, ಇಡ್ತೀನಿ ನೋಡ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ನೀವು ಡಯಲ್ ಮಾಡಿದ ಪ್ರಸ್ತುತ ಕಾರ್ಯನಿರತವಾಗಿದೆ. ನೀವು ಡಯಲ್ ಮಾಡಿದ ಪ್ರಸ್ತುತ ಕಾರ್ಯನಿರತವಾಗಿದೆ. ನೀವು ಡಯಲ್ ಮಾಡಿದ ಪ್ರಸ್ತುತ. ಹಲೋ, ಎಷ್ಟೊತ್ತು ಇಲ್ಲೇ ನಿಂಗೆ ಹೊಳ್ಳೆ ಮೇಲೆ ಕಾಲ್ ಮಾಡಕತ್ತು ನಾನು. ಫೋನಾಗ ಎತ್ತಬೇಕಿಲ್ಲ. ಆ ಥರ ಬರ್ತೀನಿ ತಗೋ. ಹಾಂ, ಯಾಕಿನ್ನ ಕುಂದಿರ್ಬೇಕು ಅನ್ಸಾಕತ್ತೇನ? ಎಷ್ಟೊತ್ತು ಮಾರೆ, ಒಂದು ಮುಂಜಾನೆಯಿಂದ ಕಾಯಕತ್ತೀನಿ. ಕಾಲ್ ಮಾಡ್ಬೇಡಿ, ಸಾಕಾಗ. ಬಾ ಹತ್ತು ಬಾ. ನಿನಗೆ ಕೆಲಸ ಬೇಕೇನು ಬೇಡ ಅಂತೇಳಿ ಟೆಸ್ಟ್ ಮಾಡಿದೆ. ಆ ಟೆಸ್ಟ್ ಪಾಸ್ ಆಗಿ ಹತ್ತು. ಇದನ್ನು ತಗೋ. ಏನಿದೆ? ಇದಾ ಕೂತು ಮಕ್ಕ ಬಾಡೈತೆಲ್ಲ ಅದನ್ನೊಂದು ತಗೋ. ಫುಲ್ ಎನರ್ಜಿ ಬರ್ತೈತಿ. ಹೌದಾ? ಸರಿ, ತೊಗೊಂಡ ಬಿಡ್ತೀನಿ ಹಂಗಾರೆ. ಹೋಗುನಾ? ಊರಿಂದ ಕರ್ಕೊಂಡ್ಬಂದ್ರೆ ಕೆಲಸ ಇದೆ ಅಂತೇಳಿ. ಹಾಂ, ಹೌದು. ಎಷ್ಟು ವಾರ ದುಡ್ಡು ಇಸ್ಕೊಡ್ತಿದ್ರಾ? ಹೌದು. ಮೆಡಿಸಿನ್ಸ್ ಸಹ ಕೊಟ್ಟಿದ್ರಾ? ಕೊಟ್ಟಿದ್ರು. ಕನಸು ಬೀಳ್ತಿತ್ತಲ್ಲ ಅದು ತೊಗೊಂಡು? ಹೌದು, ಕನಸು ಮತ್ತು ತಲೆ ತಿರ್ಗ್ದಂಗೆ ಆಗ್ತಿತ್ತು. ಗೊತ್ತಿದೆಯಾ ನಿನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದಾರ ಅಂತೇಳಿ? ಗೊತ್ತಿಲ್ಲ, ಕೆಲಸ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದರು. ನನಗೂ ಹಂಗೆ ಹೇಳಿ ಕರ್ಕೊಂಬಂದಿದ್ರು. ಭಾಳ ದೊಡ್ಡ ಬಿಸ್ನೆಸ್ ಐತಿ ಇವ್ರದ್ದು. ಇವರಿಗೆಲ್ಲ ಫಾರಿನಿಂದ ಮೆಡಿಸನ್ ಬರುತ್ತೆ. ಮೆಡಿಸನ್ ಅಲ್ಲ, ಅದು ಡ್ರಗ್.
ಅದನ್ನೆಲ್ಲ ನಮ್ಮ ಮೇಲೆ ಟೆಸ್ಟ್ ಮಾಡ್ತಾರೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ನನಗೂ ಒಂದು ಕೊಟ್ಟಿದ್ರು, ಅದು ವರ್ಕ್ ಆಗಲಿಲ್ಲ. ಹೊಸ ಮೆಡಿಸನ್ಗೋಸ್ಕರ ನಿನ್ನ ಕರ್ಕೊಂಬಂದು, ನಿಂದು ವರ್ಕ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ನು ಕರ್ಕೊಂಡು ಹೋಗಿ ಹಿಂಗೆ ಇದೊಂದು ಇವ್ರಿಗೆ ಅಂತ್ಯ ಹಾಡಲಿಲ್ಲ ಅಂದ್ರೆ ಹಿಂಗೆ ಒಬ್ಬೊಬ್ಬರನ್ನ ಅಮಾಯಕರನ್ನೆಲ್ಲ ಇವರು ಯೂಸ್ ಮಾಡ್ಕೊಂಡು ಬಿಡ್ಕೊತ ಹೋಗ್ತಾರೆ. 60 kg ಎತ್ಬೋದಾ ನೀ? ಎತ್ತೀನಿ. ನಡಿ ಹಂಗಾದ್ರೆ. ಅಡ್ರೆಸ್ ಗೊತ್ತಲ್ಲ ಒಂದು? ಗೊತ್ತು. ನಡಿ ಈಗಲೇ ಹೋಗೋದು. ನೆಮ್ಮದಿಯಾಗಿರ್ಬೇಕಂದ್ರೆ ಊರು ಸೇರ್ಕೊಂಡ್ಬಿಡು. ನಿನ್ನಿಲ್ಲಿ ಕರ್ಕೊಂಡು ಬಂದು ಮೋಸ ಮಾಡಿದೆ ಅಂತ ಬೇಜಾರಾಗ್ತಿದ್ಯಾ? ನನ್ನ ಪ್ರೊಫೆಷ್ನಲ್ಲೇ ಅದು, ನೀನು ಅದನ್ನ ಪರ್ಸ್ನಲ್ಲಾಗಿ ತೊಗೊಂಡಿದ್ಯಾ ಅಷ್ಟೇ. ನಿನ್ನ ದುಡ್ಡು ನಿಂಗೆ ಸಿಗಲ್ಲ, ಆ ದುಡ್ಡಿಗಿಂತ ನಿನ್ನ ಜೀವದ ಬೆಲೆನೇ ಜಾಸ್ತಿ ಅನ್ನಿಸ್ತಿದೆ. ಊರಿಗೆ ಹೋಗ್ಬಿಡು. ಹುಲ್ ತಿನ್ನೋ ಮೊಲ ನೀನು, ಮಾಂಸ ಆಗಿ ಹೋಗ್ಬಿಡ್ತೀಯ. ಇಲ್ಲಿರೋ ಒಬ್ಬೊಬ್ಬರು ಕೂಡ ಹೇಗೆ ಬೇಟಾಡಲಿ ಅಂತ ಕಾಯ್ತಾ ಕೂತಿರೋ ಮೃಗಗಳೇ. ಕಾಡಿಗೆ ಎಂಟ್ರಿ ಆದಮೇಲೆ ಬೇಟೆಗೆದ್ರದ್ದು ಏನು ಪ್ರಯೋಜನ? ನೀನು ಅಂದ್ಕೊಂಡಿರೋ ಮೊಲ ಈಗ ಹುಲಿ ಆಗೈತಿ. ಹುಲಿಗೆ ಹುಲ್ ತಿನ್ಸೋಕೆ ಬಂದರೆ ಹುಲಿ ತಿನ್ನೋದು ಹುಲ್ನಲ್ಲ, ಹುಲ್ ತಿನ್ಸೋಕೆ ಬಂದಿರೋ ಕೈನ. ನಿನ್ನ ಯಾರು ಹೇಳಿದಿಲ್ಲ ದುಡ್ಡಿಗೋಸ್ಕರ ಕಟ್ಟಾಕಿದ್ದಾನಂತ? ಮೋಸ ಮಾಡಿ ಹೊಡೆಯೋದು ಹೆಂಗಂತ ನೀನು ಹೇಳ್ಕೊಟ್ಟೆ, ಹುಲಿ ಥರ ಹೆಂಗೆ ಹೊಡೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಹುಲಿ ಸಿಂಹ ಚಿರತೆ ನೋಡಿ ಹೆದ್ರೋಕ್ಕೆ ನೀನು ಟಿ ವಿಲಿ ನೋಡಿರೋ ಕಾಡಲ್ಲ ಇದು. ಈ ಕಾಡು ತುಂಬ ನರಿಗಳೇ ತುಂಬ್ಕೊಂಡಿವೆ. ಈ ಕಾಡಿಗೆ ರಾಜನೂ ನರಿನೇ. ಸಂಚು ಮಾಡಿ ಹೊಂಚಿ ಹಾಕಿ ಹೊಡೆದ್ರೇ ಅವಕ್ಕೆಲ್ಲ ನೆಮ್ಮದಿ. ನೀನಿಲ್ಲಿ ಯಾವ ಲೆಕ್ಕನೂ ಅಲ್ಲ. ಆ ಚೈಲ್ಡ್ನ ಕರ್ಕೊಂಡು ಊರಿಗೆ ಹೋಗಿಬಿಡು. ಅಲ್ಲಿದ್ದ ಒದ್ದು ಹೊರಗೆ ಹಾಕಿದ್ದು ಕೊಯ್ಲು ಬಂದಿರೋದು. ಏನೋ ಕೆಲಸ ಮಾಡ್ಕೊಂಡು ದುಡ್ಕೊತಿದ್ವಿ, ಅದಕ್ಕೂ ಕಲ್ಲು ಹಾಕಿದ್ವಿ. ಈಗ ರಿವೆನ್ಸ್ ತೊಗೋಬೇಕಂತೇಳಿ ಅಂದ್ಕೊಂಡಿವಿ, ಅದಕ್ಕೂ ಬೇಡ ಅನ್ಕೊಂತಿದ್ವಿ. ನೀವು ರೊಕ್ಕ ಮಾಡಬೇಕಂತೇಳಿ ಡ್ರಗ್ ಎಲ್ಲ ಮಾಡಿ ಅದನ್ನ ನಮ್ಮ ಮೇಲೆ ಟ್ರೈ ಮಾಡಿದ್ರಿ. ಇಲ್ಲಿ ಈ ಮೊಲದ ಗತೆ ನಮ್ಮನ್ನು ಯೂಸ್ ಮಾಡ್ಕೊಂಡ್ರಿ. ಇದ ಮೆಡಿಸನ್ ಅದೆಲ್ಲ ನನ್ನ ಮ್ಯಾಗೆ ಟ್ರೈ ಮಾಡಿದ್ದ. ಸೈಡ್ ಎಫೆಕ್ಟ್ ಜಾಸ್ತಿ. ಓವರ್ ಡೋಸ್ ಆದ್ರೆ ಪ್ರಜ್ಞೆ ತಪ್ಪುತ್ತೆ, ಸಾಯ್ಲೂಬಹುದು. ಮತ್ತೆ ಕ್ಯಾನ್ಸಲ್ ಆಯಿತು. ಟೇಸ್ಟ್ ಯುವರ್ ಓನ್ ಮೆಡಿಸಿನ್ ಪದ ಕೇಳೇನ? ಅದ ಈಗ ಕುಂತಿದ್ದು. ಏನಾಗಲಿ ಡ್ರಗ್ಗಳಿಗೆ ಭಾಳ ಮಜಾ ಐತೆ. ನಾನು ಅನುಭವಿಸಿನ ಅದನ್ನು, ನೀನು ಅನುಭವಿಸ್ಬೇಕು. ನಾನು ಅನುಭವಿಸಿದ ಮಜಾ ನೀನು ಅನುಭವಿಸ್ಬೇಕು. ನಾನು ಪಟ್ಟಿದ್ದ ನಳಾಟ ನೀನು ಪಡ್ಬೇಕು. ಆಮೇಲೆ ಸಾಯ್ಬೇಕು. ಹೆಂಗೆ ಸಾಯಿಸೋದು ಇವನ್ನ? ಅವ್ನು ಬಾಸ್ ಬಂದ ಅನಿಸುತ್ತೆ. ಅವನ್ನ ನೀನು ನೋಡ್ಕೊ, ಇವನ್ನ ನಾನು ನೋಡ್ಕೊಳ್ತೇನೆ. ಇವನ್ ಬಾಡಿ ಡಿಸ್ಪ್ಲೇ ಮಾಡಿ ಬರ್ತೀನಿ. ಫ್ರೆಂಡ್ಶಿಪ್ ಮಾಡೋಕ್ಕೆ ಭಯ ಪಡ್ತಿದ್ದಾರೆ, ಅಂಥದ್ರಲ್ಲಿ ದುಶ್ಮನಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇಂಟ್ರೆಸ್ಟಿಂಗ್. ಕ್ಯೂರಿಯಾಸಿಟಿ ಅಂತೇನಿಲ್ಲ, ಜಸ್ಟ್ ಫಾರ್ಮಾಲಿಟಿಗೋಸ್ಕರ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನಂಗಾದ್ರೂ ಗೊತ್ತಿರಬೇಕಲ್ಲ ನಾನು ಯಾರನ್ನ ಸಾಯಿಸ್ತಾ ಇದ್ದೀನಿ ಅಂತ. ನಿನ್ನ ಹೇಗೆ ಸಾಯಿಸ್ತೀನಿ, ಎಷ್ಟು ಕ್ರೂರವಾಗಿ ಸಾಯಿಸ್ತೀನಿ ಅನ್ನೋದು ನೀನು ಹೇಳೋ ಕತೆ ಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಟೆಲ್ ಮಿ, ಹೇಳು, ಯಾರು ನೀನು? ಹೇಳೋ.
ಏ ಮಗ, ಅವಾಗ ನೀವು ತಲೆಗೆ ಹೊಡೆದಲ್ಲ, ಅದಕ್ಕೆ ಮೋಸ್ಟ್ಲಿ ಎಲ್ಲ ಮರ್ತೋಗಿರ್ಬೋದು ಅನಿಸುತ್ತೆ. ಇನ್ನೊಂದ್ಸಲ ಅದೇ ಪ್ಲೇಸಿಗೆ ಹೊಡೆದ್ರೆ ಎಲ್ಲ ನೆನಪಿಗೆ ಬರ್ಬೋದು. ಅಭಿ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಹೋಗಿ ಕರ್ಕೊಂಡು ಬಾ. ಹಲೋ ಬಾಯ್, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ. ಅಭಿ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದೀನಿ, ಹುಡುಗನ ಕಳಿಸಿದ್ದೀನಿ ಕರ್ಕೊಂಬರೋಕ್ಕೆ. ಇವನ ಕತೆನ ಇಲ್ಲೇ ಮುಗಿಸಿ ರೈಲ್ವೆ ಟ್ರ್ಯಾಕಲ್ಲಿ ಹಾಕಿ ಬರ್ತೀನಿ.